ಅಮೆರಿಕದ ಹಾರ್ಟ್ ವೀಕ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕಿ ಹಾಗೂ ಉತ್ಖನನ ತಂಡದ ಸಹ ನಿರ್ದೇಶಕಿ ನಮಿತಾ ಎಸ್ ಸುಗಂಧಿ ನೇತೃತ್ವದಲ್ಲಿ ಈ ಒಂದು ಉತ್ಖನನ ಕಾರ್ಯಕ್ರಮವು ನಡೆದಿದ್ದು, ಈ ಉತ್ಖನನ ಕಾರ್ಯಕ್ರಮದಲ್ಲಿ ಶಿಲಾಯುಗದ ಒಂದು ತಾಣ ಎಂದು ಕರೆದರೆ ತಪ್ಪಾಗಲಾರದು. ಸಿರುಗುಪ್ಪ ತಾಲೂಕು, ಬಳ್ಳಾರಿ ಜಿಲ್ಲಾ, ತೆಕ್ಕಲಕೋಟೆ ಒಂದು ಪಟ್ಟಣ ಗ್ರಾಮದಲ್ಲಿ ಈ ಒಂದು ಅವಶೇಷಗಳನ್ನು ದೊರಕಿರುವ ಒಂದು ಬಹಳ ಕುತೂಹಲಕರವಾದ ವಿಷಯವಾಗಿದೆ. ಈ ಒಂದು ಕುತೂಹಲಕರವಾಗಿರ್ತಕ್ಕಂಥ ವಿಷಯವನ್ನು ನಾವು ಗಮನಿಸಿದಾಗ ದೇಶಾದ್ಯಂತ ಈ ಒಂದು ಸುದ್ದಿ ಹಬ್ಬಿರುವ ಒಂದು ಹೆಮ್ಮೆಯ ವಿಷಯ ನಮ್ಮ ಬಳ್ಳಾರಿ ಜಿಲ್ಲಾ ಸಿರುಗುಪ್ಪ ತಾಲೂಕು ತೆಕ್ಕಲಕೋಟೆ ಗ್ರಾಮಕ್ಕೆ ಒದಗಿದೆ ಅಂದರೆ ತಪ್ಪಾಗಲಾರದು. ಸ್ಟಾರ್ ನ್ಯೂಸ್ ಕನ್ನಡ, ನವಾಜ್ ಮೀಡಿಯಾ, ಬಳ್ಳಾರಿ. ಇದು ಬಳ್ಳಾರಿ ಜಿಲ್ಲಾ ಕರುನಾಡು ಕನ್ನಡ ಗಡಿನಾಡಿನಲ್ಲಿ ಒಂದು ವಿಶೇಷ ಉತ್ಖನನ ಕಾರ್ಯವೊಂದು ನಡೀತಾ ಇದ್ದು, ಇಲ್ಲಿ ಹೇಳಬೇಕಂದ್ರೆ ಇಡೀ ವಿಶ್ವಕ್ಕೆ ಹೆಸರಾಗುವಂತಹ ಆದಿಮಾನವನ ಪಳವಳಿಕೆಗಳು ಈ ನಮ್ಮ ಬಳ್ಳಾರಿ ಜಿಲ್ಲಾ ಸಿರುಗುಪ್ಪ ತಾಲೂಕು ತೆಕ್ಕಲಕೋಟೆ ಪಟ್ಟಣದಲ್ಲಿ ಅವಶೇಷಗಳು ದೊರಕಿದ್ದು, ಈ ಅವಶೇಷಗಳ ಒಂದು ಹಿನ್ನೆಲೆಯನ್ನು ಹುಡುಕುತ್ತಾ ಹೋಗ್ತಾ ಇದ್ದಾರೆ. ಆ ಅವಶೇಷಗಳ ಒಂದು ಅಡಿಯಲ್ಲಿ ಸಾಕಷ್ಟು ಕುರುಹುಗಳು ಸಿಕ್ಕಿದ್ದಾವೆ. 2 ಅಸ್ಥಿಪಂಜರ, ಸುಮಾರು 5,000 ವರ್ಷಗಳ ಹಿಂದಿನ ಹಳೆಯದಾದ ಅಸ್ಥಿಪಂಜರಗಳು ಸಿಕ್ಕಿದ್ದಾವೆ. ಅದೇ ರೀತಿ ಮತ್ತು ಆಗಿನ ಕಾಲದಲ್ಲಿ ಮನುಷ್ಯನ ಮತ್ತು ಜೀವನ ಪಳವಳಿಕೆಗಳು ಯಾವ ರೀತಿ ಬೆಳ್ಕೊಂಡು ಅನ್ನೋದಕ್ಕೆ ಇದು ಸಾಕ್ಷಿ ಮತ್ತು ಮಾದರಿಯಾಗಿದೆ. ಈ ತೆಕ್ಕಲಕೋಟೆ ಒಂದು ಭಾಗದಲ್ಲಿ ಸಿಕ್ಕಿರ್ತಕ್ಕಂಥ ಈ ವಸ್ತುಗಳನ್ನು ನೋಡಿದರೆ, ಹಾಗಾಗಿ ಆದಿಮಾನವನ ಪಳವಳಿಕೆಯ ತಾಣ ಎಂದು ಹೆಸರಾಗಿರುವಂತಹ ಈ ಬಳ್ಳಾರಿ ಜಿಲ್ಲಾ ಸಿರುಗುಪ್ಪ ತಾಲೂಕು ತೆಕ್ಕಲಕೋಟೆಯನ್ನು ನಾವು ಒಂದು ಇತಿಹಾಸದ ಪುಟದಲ್ಲಿ ನೋಡುವ ಒಂದು ಅವಕಾಶ ಸಿಕ್ಕಿದೆ ಅಂದರೆ ತಪ್ಪಾಗಲಾರದು. ಥ್ಯಾಂಕ್ ಯು ವೆರಿ ಮಚ್. ಸ್ಟಾರ್ ನ್ಯೂಸ್ ಕನ್ನಡ, ನವಾಜ್ ಮೀಡಿಯಾ. 8 ವರ್ಷ ಇರ್ಬೋದು ನನಗೆ. ಅಮೇರಿಕದವ್ರನ್ನ ಅವಾಗ ನಮ್ಮ ತೆಕ್ಕಲಕೋಟೆ ಅಧ್ಯಕ್ಷ ನಮ್ಮ ತಂದೆಯವರು, ಆ ಸಂದರ್ಭದಾಗ ಅಮೇರಿಕದವ್ರನ್ನ ಇಲ್ಲಿ ಕರ್ಕೊಂಡು ಬಂದ್ವಿ. 64 ಬಂದಿದ್ರು. 64, 65 ಅವಾಗ ಬಂದ 65ರಾಗ ಬಂದಿರ್ಬೇಕು. ಅದೇ ಫಸ್ಟ್ ಸರ್, ಅವಾಗ ಬಂದ್ಮೇಲೆ ಗೊತ್ತಾಗಿದ್ದಿಲ್ಲ. ಅವು ಬಹಳ ನೋಡಿ ತುಂಬಾ ಖುಷಿ ಆಯ್ತು. ಮಾಧ್ಯಮದಲ್ಲಿ TV9 ನಾನು ಆಫೀಸ್ನಲ್ಲಿ ಕುಂತಿದ್ದೆ, ಅದನ್ನ ನಾನು ನೋಡಿದೆ. ತೆಕ್ಕಲಕೋಟೆ, ಸಿರುಗುಪ್ಪ ತಾಲೂಕು ತೆಕ್ಕಲಕೋಟೆ ಪಟ್ಟಣದಲ್ಲಿ ಇಂಥ ಈ ದೃಶ್ಯಗಳು ಕಂಡಿದ್ದಾವಂತ ಎಲ್ಲೆಲ್ಲಿ ಮಾಹಿತಿ ಬಂತು. ನಾನು ತೆಕ್ಕಲಕೋಟೆಯವನೇ, ಸೋಮಲಿಂಗಪ್ಪ ಅಂತ. ನಾನು 3 ಸಾರಿ MLA ಆಗಿ ಈ ಭಾಗದಾಗೆ ನಾನು ಎಲ್ಲ ರೀತಿಯಲ್ಲಿ ಓಡಾಡಿ ತಿರುಗಾಡಿದ್ದೀನಿ ನಾನು. ಹಾಗಾಗಿ ಈ ಭಾಗ ಹಿಂದೆ ನಮ್ಮ ತಂದೆಯವರು ತೆಕ್ಕಲಕೋಟೆ ಅಧ್ಯಕ್ಷರಾಗಿದ್ದರು. 1965ರಲ್ಲಿ ಅಮೇರಿಕ ಒಂದು 4-5 ಜನ ಬಂದಿದ್ರಂತ ನನಗೆ ಮಾಹಿತಿ ಸಿಕ್ತು. ಅವ್ರು ಬಂದು ನಮ್ಮ ತಂದೆಯವರು ಹಿರೇಹರ್ಲು, ಉಡಿಯೋಗುಡ್ಡ, ವಕ್ರಾಣಿ ಮತ್ತು ಗೌಡ್ರ ಮೂಲೆ ಇವನ್ನೆಲ್ಲ ಅವ್ರು ತೋರಿಸಿ ಹೋಗಿ ಕಳಿಸ್ತಾರಂಬೋದು ನನಗೆ ಮಾಹಿತಿ ಸಿಕ್ಕಿತ್ತು. ಸರಿಸುಮಾರು ಒಂದು 20-25 ವರ್ಷ ಹಿಂದೆ. ಅದು ಆಗಿದ್ದು 65 ವರ್ಷ ಹಿಂದೆ ನಮ್ಮ ತಂದೆಯವರ ಅಧ್ಯಕ್ಷ ಆದಂಥ ಸಂದರ್ಭದಲ್ಲಿ ಇದು ಗೊತ್ತಾಗಿತ್ತು. ಇವತ್ತು ಇದನ್ನೆಲ್ಲ ಹಳೆ ಶಿಲಾಯುಗ ಮಾನವ ಇವತ್ತು ನಿಜವಾಗಲೂ ಭಾಳ ತುಂಬ ಹೆಮ್ಮೆ ಅಂತ ಅನ್ನಿಸ್ತದೆ. ಈ ಒಂದು ತೆಕ್ಕಲಕೋಟೆಯಲ್ಲಿ ಇಂಥ ಕುರುಹುಗಳು ಸಿಕ್ಕಿದಾವಲ್ಲ ಅಂತ ತುಂಬ ಹೆಮ್ಮೆ ಅನ್ನಿಸ್ತಿದೆ. ಇವತ್ತು ಈಗಾಗಲೇ ನಮ್ಮ ಈ ಉಡಿಯೋಗಳ ಇರ್ಬೋದು ಅಥವಾ ನಿಟ್ಟೂರು ಇರ್ಬೋದು, ಆ ಭಾಗದಲ್ಲಿ ಅಶೋಕ ಶಿಲಾ ಶಾಸನಗಳಿದಾವೆ. ನಮಸ್ಕಾರ, ನನ್ನ ಹೆಸರು ನರೇಂದ್ರ ಅಂತೇಳಿ. ಇವತ್ತು ತೆಕ್ಕಲಕೋಟೆ ಗ್ರಾಮದ ವ್ಯಾಪ್ತಿಯಲ್ಲಿ ಉತ್ಖನನ ಕಾರ್ಯಕ್ರಮ ನಡೀತಿದೆ. ನಮ್ಮದು ಐತಿಹಾಸಿಕ ನೆಲೆಯಾಗಿದ್ದು, ಇಲ್ಲಿ ಕಿಲೋಮೀಟರ್ ಗಟ್ಟಲೆ ಅಂದರೆ ಈ ಪರ್ವತ ಶ್ರೇಣಿಗಳಲ್ಲಿ ಸಾಕಷ್ಟು ಆದಿ ಮಾನವರು ವಾಸಿಸಿದ್ದಂತಂದೇಳಿ ಇಲ್ಲಿ ನಮ್ಮ ಇತಿಹಾಸ ತಜ್ಞರು ಹೇಳ್ತಾರೆ. ಅದೇ ರೀತಿ ಇವತ್ತು ಕೂಡ
ಇಲ್ಲಿ ಇವತ್ತು ಸಂಶೋಧನೆ ನಡೀತಾ ಇದೆ. ಈ ಸಂಶೋಧನೆ ಪ್ರಯುಕ್ತ ಇವತ್ತು 2 ಅಸ್ಥಿ ಪಂಜರಗಳು ಸಿಕ್ಕಿದ್ದಾವೆ. ಅವು 5,000 ವರ್ಷಗಳ ಹಿಂದಿನವೆಂದು ಅಂದಾಜಿಸಲಾಗಿದೆ. ಹಾಗೂ ಇನ್ನೂ ಸಾಕಷ್ಟು ಕಡೆ ಇನ್ನೂ ಉತ್ಖನನ ನಡೀಬೇಕಾಗಿದೆ. ಇದಕ್ಕೆ ನಮ್ಮ ಸರ್ಕಾರದ ಅನುಮತಿ ಹಾಗೂ ಸಹಾಯ ಬೇಕಾಗಿದೆ. ಆಮೇಲೆ ಸಂಗನಕಲ್ಲಲ್ಲಿ ಮಾಡಿರ್ತಕ್ಕಂಥ ಈ ತೆಕ್ಕಲಕೋಟೆಯಲ್ಲಿ ಕೂಡ ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಇದು ಆದಿ ಮಾನವರಿಂದ ಹಿಡಿದು ನವಶಿಲಾಯುಗದವರೆಗೆ ಈ ಒಂದು ಅಂದರೆ ಅದಿಂಗೆ ಜನ್ರೇಷನ್ ಬೆಳ್ಕೊಂತಾನೆ ಬಂದಿದೆ. ಆಮೇಲೆ ನಾಣ್ಯಗಳ ಪದ್ಧತಿ ಬರೋವರೆಗೂ ಕೂಡ ಇಲ್ಲಿ ಮನುಷ್ಯ ವಾಸ ಮಾಡಿದ್ದ ಅಂತಂದೇಳಿ ಕೆಲವು ಇತಿಹಾಸಕಾರರು ಸಂಶೋಧನೆ ಮಾಡಿ ಹೇಳಲಾಗಿದೆ. ಹಾಗಾಗಿ ಇದು ಬಹುಮುಖ್ಯವಾಗಿ ಮೊಹೆಂಜೊದಾರೋ ಹಾಗೂ ಹರಪ್ಪ ಸಂಸ್ಕೃತಿಗಿಂತ ಹಳೆದಂತಂದೇಳಿ ಅಂದಾಜಿಸಲಾಗ್ತದೆ. ಅಂಥ ಮುಖ್ಯವಾದ ಈ ಒಂದು ವಾಸಸ್ಥಾನವನ್ನು ಸಂರಕ್ಷಿಸೋದು ಮತ್ತು ಇದನ್ನು ಅಭಿವೃದ್ಧಿಪಡಿಸುವಂಥ ಕೆಲಸ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ನಮಸ್ಕಾರ ಸರ್. ಆ್ಯಕ್ಚುಲಿ ತೆಕ್ಕಲಕೋಟೆಯಲ್ಲಿ ಸುಗಂಧಿ ಮೇಡಮ್ ಅವ್ರ ನೇತೃತ್ವದಲ್ಲಿ ಈಗ ಉತ್ಖನನ ಕಾರ್ಯ ನಡೀತಾ ಇರೋದು ತುಂಬ ಖುಷಿದಾಯಕ ವಿಚಾರ. ಯಾಕೆಂತಂದರೆ ತೆಕ್ಕಲಕೋಟೆ ಅತ್ಯಂತ ಪ್ರಮುಖ ಪ್ರಾಗೈತಿಹಾಸಿಕ ನೆಲೆ. ನಮ್ಮ ಭಾರತದ ಪ್ರಾಗೈತಿಹಾಸ ಅಧ್ಯಯನ ಮಾಡಬೇಕಂದ್ರೆ ತೆಕ್ಕಲಕೋಟೆ ಬಿಟ್ಟರೆ ಅದು ಕಂಪ್ಲೀಟ್ ಆಗೋದಿಲ್ಲ. ಬಹುಮುಖ್ಯವಾಗಿ ನವಶಿಲಾಯುಗದ ನೆಲೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ವಿಸ್ತೃತವಾಗಿರ್ತಕ್ಕಂಥ ಅಧ್ಯಯನ ಮಾಡಿದ್ರೆ 100% ಇದು ಹಳೆಯ ಶಿಲಾಯುಗ ಮತ್ತು ಮಧ್ಯಶಿಲಾಯುಗ, ಆಮೇಲೆ ಬೃಹತ್ ಶಿಲಾಯುಗ ಸಂಸ್ಕೃತಿ ಎಲ್ಲ ಒಂದು ಘಟ್ಟಗಳನ್ನು ನಾವು ತೆಕ್ಕಲಕೋಟೆಯ ಪ್ರಾಗೈತಿಹಾಸಿಕ ನೆಲೆಯಲ್ಲಿ ನೋಡ್ಬೋದು. ಈ ಹಿನ್ನೆಲೆ ಒಳಗೆ ಈ ಒಂದು ವಾಸಸ್ಥಾನಗಳಲ್ಲಿ ನೆಲೆಗಳಲ್ಲಿ ಕಂಟಿನ್ಯೂ ಆಗಿ ಸ್ವಲ್ಪ ಸಮಗ್ರವಾಗಿರ್ತಕ್ಕಂಥ ಉತ್ಖನನ ಕಾರ್ಯ ನಡೀತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಏನು ಸಂಗನಕಲ್ಲಿನಲ್ಲಿ ಏನು ಉತ್ಖನನ ಕಾರ್ಯ ಆಗಿದೆಯಲ್ಲ ಅದೇ ರೀತಿ ಒಳಗೆ ಇಲ್ಲಿ ಯಾಕೆಂದರೆ ಕಿಲೋಮೀಟ್ರ್ ಗಟ್ಟಲೆ ಇಲ್ಲಿ ಬೆಟ್ಟ ಸರಣಿಗಳು ಇರೋದ್ರಿಂದ ಇಲ್ಲಿ ಬಹುಮುಖ್ಯವಾಗಿ ಸಾಕಷ್ಟು ಬೆಟ್ಟಗಳಿದ್ದಾವೆ. ಹುಡಿಯದ ಗುಡ್ಡ ಅಂತ ಹೇಳ್ಬಿಟ್ಟು, ಆಮೇಲೆ ಹಿರೇಹರ್ಲು ಅಂತ ಹೇಳ್ಬಿಟ್ಟು, ಆಮೇಲೆ ಗೌಡ್ರ ಮೂಲೆ, ಸಾಕಷ್ಟು ಬೆಟ್ಟ ಪ್ರದೇಶಗಳಿದ್ದಾವೆ. ಇಲ್ಲೆಲ್ಲ ವಿಸ್ತೃತವಾಗಿರ್ತಕ್ಕಂಥ ಒಂದು ಉತ್ಖನನದ ಅವಶ್ಯಕತೆ ಇದೆ. ಬೂದಿ ದಿಬ್ಬ ಕೂಡ ತೆಕ್ಕಲಕೋಟೆಯಲ್ಲಿದೆ. ತೆಕ್ಕಲಕೋಟೆ ಆಜುಬಾಜುನೇ ಅಶೋಕನ ಶಿಲಾಶಾಸನಗಳು ಕೂಡ ದೊರೆತಿದ್ದಾವೆ. ಈ ಹಿನ್ನೆಲೆ ಒಳಗೆ ತೆಕ್ಕಲಕೋಟೆಯ ಪ್ರಾಗೈತಿಹಾಸಿಕ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಸಂಶೋಧನೆಗಳು ಮತ್ತು ಉತ್ಖನನ ಕಾರ್ಯ ನಡೆದಲ್ಲಿ ಇಲ್ಲಿನ ಇತಿಹಾಸದ ಮೇಲೆ ವಿಶೇಷವಾಗಿ ನಮ್ಮ ದೇಶದ ನಮ್ಮ ರಾಜ್ಯದ ಪ್ರಾಗೈತಿಹಾಸ ಅಧ್ಯಯನದ ಮೇಲೆ ವಿಶೇಷವಾಗಿರ್ತಕ್ಕಂಥ ಪ್ರಭಾವ ಬೀರ್ತದೆ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೇನೆ.